ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನೆಲ್ಗೆ ಸ್ವಾಗತ. ಈ ಮಾತನ್ನು ಕೇಳಿದ ಬ್ರಾಹ್ಮಣರ ಪತ್ನಿಯರು ಆಶ್ಚರ್ಯವಾಯಿತು. ಕೂಡಲೇ ಅವರು ಅವರನ್ನು ಕಾಣಲು ಕಾತುರಾದರು. ಕೃಷ್ಣನನ್ನು ಕುರಿತು ಸದಾ ಧ್ಯಾನವನ್ನು ಮಾಡುವುದರಿಂದ ಅವರು ಅತ್ಯಂತ ಶ್ರೇಷ್ಠ ಯೋಗ ಜ್ಞಾನವನ್ನು ಮಾಡುತ್ತಿದ್ದರು. ಪತ್ನಿಯರಲ್ಲಿ ಬೇರೆ ಬೇರೆ ಮಡಿಕೆಗಳಲ್ಲಿ ಸೊಗಸಾದ ಆಹಾರವನ್ನು ತುಂಬುವುದರಲ್ಲಿ ನಿರತರಾದರು. ಯಜ್ಞವನ್ನು ನಡೆಸಿದ್ದರಿಂದ ಬಗೆ ಬಗೆಯ ಆಹಾರವೆಲ್ಲ ಮಾಡಿದ್ದರು. ಕೃಷ್ಣನ ಬಳಿ ಹೋಗಲು ಹಬ್ಬದೂಟವನ್ನು ಸಂಗ್ರಹಿಸಿ ಬಾಲಕರು ಸಿದ್ಧರಾದರು. ಕಾಲದಿಂದ ಬ್ರಾಹ್ಮಣ ಪತ್ನಿಯರು ಕೃಷ್ಣನನ್ನು ನೋಡುವ ಆಸೆ. ಅವರು ಮನೆಯಿಂದ ಹೊರಡಲಿದ್ದಾಗ ಅವರ ಗಂಡಂದಿರು, ತಂದೆಯರು, ಮಕ್ಕಳು ಮತ್ತು ಬಂಧುಗಳು ಅವರನ್ನು ಹೋಗಬಾರದೆಂದು ಹೇಳಿದರು. ಆದರೆ ಪತ್ನಿಯರು ಅವರ ಮಾತನ್ನು ಕೇಳಿಲ್ಲ. ಭಕ್ತನಿಗೆ ಕೃಷ್ಣನ ಆಕರ್ಷಣೆ ಕರೆ ಬಂದಾಗ ಅವರು ಯಾವುದೇ ಬಾಂಧವ್ಯಗಳಿಗೆ ಲಕ್ಷ್ಯ ಮಾಡುವುದಿಲ್ಲ. ಪತ್ನಿಯರು ಯಮುನಾ ನದಿಯ ತೀರದಲ್ಲಿದ್ದ ಬೃಂದಾವನದ ಕಾಡಿಗೆ ಹೋದರು. ಅದು ಮರಗಿಡಗಳಿಂದ ಮತ್ತು ಹೊಚ್ಚ ಹೊಸ ಬಳ್ಳಿಗಳು ಮತ್ತು ಹೂವುಗಳಿಂದ ತುಂಬಿ ಹೋಗಿದ್ದು, ಆ ಕಾಡಿನಲ್ಲಿ ಕೃಷ್ಣ ಮತ್ತು ಬಲರಾಮರು ತಮ್ಮ ಪ್ರೀತಿಯ ಸ್ನೇಹಿತರಾದ ಬಾಲಕರೊಂದಿಗೆ ಹಸುಗಳೊಂದಿಗೆ ನೋಡಿಕೊಳ್ಳುತ್ತಿದ್ದು ಕಂಡು ಬ್ರಾಹ್ಮಣರ ಪತ್ನಿಯರು ತುಂಬಾ ಸಂತೋಷ ಪಟ್ಟರು. ಕೃಷ್ಣನು ಬಂಗಾರದಂತ ಹೊಳೆಯುತ್ತಿದ್ದ ಉಡುಪುಗಳು, ಕಾಡಿನಲ್ಲಿ ಹೂವುಗಳಿಂದ ಬಂದ ಸೊಗಸಾದ ಮಾಲೆಯನ್ನು ಧರಿಸಿದ್ದರು. ತಲೆಯ ಮೇಲೆ ನವಿಲಿಗರನ್ನು ತೆಗೆಸಿದ್ದರು. ಬೃಂದಾವನದಲ್ಲಿ ಲಭ್ಯವಾಗುವ ಬಣ್ಣಗಳಿಂದ ಅವನು ಅಲಂಕೃತರಾಗಿದ್ದ. ಅವನ ಒಂದು ಕೈ ಗೆಳನೆ ಭುಜದ ಮೇಲೆ, ಇನ್ನೊಂದು ಕೈ ತಾವರನ್ನು ಹಿಡಿದಿದ್ದರು. ಕೃಷ್ಣನ ಕಿವಿಗಳು ಲಲಿನಗಳಿಂದ ಅಲಂಕೃತರಾಗಿದ್ದರು. ಅವನ ತಿಲಕವನ್ನು ಧರಿಸಿದ್ದರು. ಮನಮೋಹಕವಾಗಿ ಮುಗುಳ್ನಗೆಯನ್ನು ನಗುತ್ತಿದ್ದನ್ನು ಕಂಡು ಬ್ರಾಹ್ಮಣರ ಪತ್ನಿಯರು ತಾವು ಯಾರ ವಿಷಯವನ್ನು ಬಹಳವಾಗಿ ಕೇಳುತ್ತಿದ್ದರೋ, ಯಾರು ತಮಗೆ ಬಹಳ ಪ್ರಿಯನಾಗಿದ್ದನೋ ಮತ್ತು ಯಾರಲ್ಲಿ ತಮ್ಮ ಮನಸ್ಸುಗಳು ಸದಾ ಮಗ್ನರಾಗಿದ್ದೋ ಆ ದೇವೋತ್ತಮ ಪುರುಷರನ್ನು ನೋಡಿ ತುಂಬಾ ಸಂತೋಷಪಟ್ಟರು. ಕೃಷ್ಣನು ಅವರನ್ನು ಈ ಮಾತುಗಳಲ್ಲಿ ಸ್ವಾಗತಿಸಿದರು. ನನ್ನ ಪ್ರೀತಿಯ ಬ್ರಾಹ್ಮಣ ಪತ್ನಿಯರೇ, ನೀವೆಲ್ಲ ಭಾಗ್ಯಶಾಲಿಗಳು. ನಿಮಗೆ ಇಲ್ಲಿ ಸ್ವಾಗತ. ನಾನು ನಿಮಗಾಗಿ ಏನು ಮಾಡಬಹುದು ಹೇಳಿ. ನನ್ನನ್ನು ನೋಡುವುದಕ್ಕೋಸ್ಕರ ನಿಮ್ಮ ನೆಂಟರು, ತಂದೆ, ಸೋದರರು ಮತ್ತು ಗಂಡಂದಿರು ನಿರ್ಬಂಧಗಳನ್ನು ಮಾಡಿದ ಅಡ್ಡಿಗಳನ್ನು ಅಲಕ್ಷ್ಯ ಮಾಡಿ ನೀವು ಇಲ್ಲಿಗೆ ಬಂದದ್ದು ಯೋಗ್ಯವಾಗಿದೆ. ಕೃಷ್ಣನು ತಮ್ಮ ಭಕ್ತರ ಕೈ ಯಾವತ್ತೂ ಬಿಡುವುದಿಲ್ಲ. ಕೃಷ್ಣನನ್ನು ಯಾರು ಭಕ್ತಿಪೂರ್ವಕವಾಗಿ ಪೂಜಿಸುತ್ತಾರೋ ಅವರನ್ನು ಕೃಷ್ಣನು ಪ್ರೀತಿಯ ಪಾತ್ರರಾಗುತ್ತಾರೆ. ಕೃಷ್ಣನು, ನನ್ನ ಪ್ರೀತಿಯ ಬ್ರಾಹ್ಮಣ ಪತ್ನಿಯರೇ, ಈಗ ನೀವು ನಿಮ್ಮ ಮನೆಗಳಿಗೆ ಹಿಂದಿರುಗಬಹುದು. ನೀವು ಯಜ್ಞ ಕಾರ್ಯಗಳಲ್ಲಿ ತೊಡಗಿ ನಿಮ್ಮ ಗಂಡಂದಿರ ಸಂತೋಷವಾಗುವ ಹಾಗೆ ಮತ್ತು ಅವರು ಪ್ರಾರಂಭಿಸುವ ಯಜ್ಞಗಳಿಗೆ ಸಾಂಗವಾಗಿ ನುಡಿಯುವಂತೆ ಅವರ ಸೇವೆಯಲ್ಲಿಯೂ ಮನೆ ಕೆಲಸದಲ್ಲಿಯೂ ನೀವು ಇಲ್ಲದೆ ಅವರು ಹೇಗೆ ನಿರ್ವಹಿಸುವರು ಎಂದು ಕೇಳಿದರು. ಬ್ರಾಹ್ಮಣ ಪತ್ನಿಯರು ಹೀಗೆ ಉತ್ತರಿಸಿದರು: ಪ್ರೀತಿಯ ಪ್ರಭುವೇ, ಈ ರೀತಿ ನಮಗೆ ಆಶಿಸುವುದು ನಿನಗೆ ಯೋಗ್ಯವಲ್ಲ. ನಿನ್ನ ಭಕ್ತರು ಯಾವಾಗಲೂ ಕಾಪಾಡು ಎನ್ನುವುದು ನಿನ್ನ ಶಾಶ್ವತ ಭರವಸೆ. ಈಗ ನೀನು ಈ ಭರವಸೆಯನ್ನು ನಡೆಸಿಕೊಡಬೇಕು. ನಿನ್ನಲ್ಲಿ ಬಂದು ಶರಣಾಗುವವರಿಗೆ ಭೌತಿಕ ಅಸ್ತಿತ್ವದ ಬದುಕಿ ಹಿಂದಕ್ಕೆ ಹೋಗುವುದೇ ಇಲ್ಲ. ತುಳಸಿ ಎಲೆಗಳು ಮುಚ್ಚಿರುವ ನಿನ್ನ ಚರಣ ಕಮಲಗಳಿಗೆ ನಾವು ಶರಣಾಗಿದ್ದೇವೆ. ನಮ್ಮ ನೆಂಟರು, ಸ್ನೇಹಿತರು ಎನ್ನಿಸಿಕೊಂಡರ ಬಳಿಗೆ ಸಮಾಜಕ್ಕೆ ಹಿಂತಿರುಗುವ ಬಯಕೆ ನಮಗಿಲ್ಲ. ನಾವು ಮನೆಗೆ ಹಿಂದಿರುಗಿ ಮಾಡುವುದೇನು? ನಮ್ಮ ಗಂಡಂದಿರು, ಸೋದರರು, ತಂದೆಯರು, ಮಕ್ಕಳು, ತಾಯಂದಿರು ಮತ್ತು ಸ್ನೇಹಿತರು ನಮ್ಮನ್ನು ಮತ್ತೆ ನೋಡಲು ನಿರೀಕ್ಷೆಯನ್ನು ಇಟ್ಟುಕೊಂಡಿರುವುದಿಲ್ಲ, ಏಕೆಂದರೆ ಆಗಲೇ ಅವರನ್ನೆಲ್ಲ ತೊರೆದು ಬಂದಿದ್ದೇವೆ. ಆದುದರಿಂದ ಹಿಂತಿರುಗಲು ನಮಗೆ ಆಶ್ರಯವಿಲ್ಲ. ದಯವಿಟ್ಟು ಮನೆಗೆ ಹಿಂತಿರುಗುವಂತೆ ನಮಗೆ ಹೇಳಬೇಡ. ಶಾಶ್ವತವಾಗಿ ನಿನ್ನ ಚರಣ ಕಮಲದಲ್ಲಿ ನಿನ್ನ ಚರಣ ಕಮಲ ಅಡಿಯಲ್ಲಿ ಇರಲು ವ್ಯವಸ್ಥೆ ಮಾಡು. ದೇವೋತ್ತಮ ಪರಮ ಪುರುಷನು ಹೀಗೆ ಉತ್ತರ ಕೊಟ್ಟನು: ನನ್ನ ಪ್ರೀತಿಯ ಬ್ರಾಹ್ಮಣ ಪತ್ನಿಯರೇ, ನೀವು ಹಿಂದಿರುಗಿದಾಗ ನಿಮ್ಮ ಗಂಡಂದಿರು ನಿಮ್ಮನ್ನು ಅಲಕ್ಷಿಸುವುದಿಲ್ಲ. ನಿಮ್ಮ ಸೋದರರು, ಮಕ್ಕಳು, ತಂದೆಯರು ನಿಮ್ಮನ್ನು ಸ್ವೀಕರಿಸಲು ನಿರಾಕರಿಸುವುದಿಲ್ಲ. ನೀವು ನನ್ನ ಪರಿಶುದ್ಧ ಭಕ್ತರಾದ್ದರಿಂದ ನಿಮ್ಮ ನೆಂಟರು ಮಾತ್ರವಲ್ಲ, ಒಟ್ಟಿನಲ್ಲಿ ಜನರು ಮತ್ತು ದೇವತೆಗಳು ನಿಮ್ಮ ವಿಷಯದಲ್ಲಿ ಸಮಾಧಾನವಾಗಿರುತ್ತಾರೆ. ಪರಮಾತ್ಮನಾಗಿ ಕೃಷ್ಣನು ಎಲ್ಲರ ಹೃದಯದಲ್ಲಿ ನೆಲೆಸಿರುತ್ತಾನೆ. ಆದ್ದರಿಂದ ಯಾರಾದರೂ ಪ್ರಭು ಕೃಷ್ಣನ ಪರಿಶುದ್ಧ ಭಕ್ತರಾದರೆ ಕೂಡಲೇ ಆತನು ಎಲ್ಲರಿಗೆ ಸಂತೋಷನ ಉಂಟು ಮಾಡುತ್ತಾನೆ. ಕೃಷ್ಣ ಪರಿಶುದ್ಧ ಭಕ್ತನು ಯಾರಿಗೂ ವಿರೋಧವಾಗುವುದಿಲ್ಲ. ವಿವೇಚನೆವಿರುವವನು ಪರಿಶುದ್ಧ ಭಕ್ತನು ಶತ್ರುವನಾಗುವುದು ಸಾಧ್ಯವಿಲ್ಲ. ಮುಂದುವರಿದ ಕೃಷ್ಣನು, ನನ್ನಲ್ಲಿರುವ ಅಲೌಕಿಕ ಪ್ರೇಮವು ದೇಹ ಸಂಪರ್ಕವನ್ನು ಅವಲಂಬಿಸುವುದಿಲ್ಲ. ನನ್ನಲ್ಲಿಯೇ ಯಾರ ಮನಸ್ಸು ತನ್ಮಯರಾಗಿರುತ್ತಾರೋ ಅವರು ನಿಶ್ಚಯವಾಗಿ ಬಹುಬೇಗನೆ ನನ್ನ ಶಾಶ್ವತ ಸಹವಾಸಕ್ಕಾಗಿ ನನ್ನಲ್ಲಿ ಬರುವರು ಎಂದನು. ದೇವೋತ್ತಮ ಪರಮ ಪುರುಷರು ಆದೇಶವನ್ನು ಕೇಳಿ ಬ್ರಾಹ್ಮಣ ಪತ್ನಿಯರು ತಮ್ಮ ಗಂಡಂದಿರ ಬಳಿ ಹಿಂದಿರುಗಿದರು. ತಮ್ಮ ಪತ್ನಿಯರು ಮನೆಗೆ ಹಿಂದಿರುಗುವುದನ್ನು ಕಂಡು ಸಂತೋಷಪಟ್ಟರು. ಬ್ರಾಹ್ಮಣರು ಶಾಸ್ತ್ರದಲ್ಲಿ ಹೇಳುವಂತೆ ಅವರೊಡನೆ ಕುಳಿತು ಯಜ್ಞಗಳನ್ನು ಆಚರಿಸಿದರು.
ಬ್ರಾಹ್ಮಣರ ಪತ್ನಿಯರು ಹಿಂತಿರುಗಿದಾಗ ಯಜ್ಞಗಳನ್ನು ಕ್ರಮಾನುಸಾರವಾಗಿ ಚೆನ್ನಾಗಿ ನಡೆಸಿದರು. ಆದರೆ ಕೃಷ್ಣನನ್ನು ನೋಡಲು ಹೋಗದಂತೆ ತಡೆದಿದ್ದ ಒಬ್ಬ ಬ್ರಾಹ್ಮಣ ಹೆಂಡತಿಯು ಕೃಷ್ಣನ ದೇಹ ಲಕ್ಷ್ಯಗಳ ವಿಷಯನ್ನು ಕೇಳಿದಾಗ ಅವನನ್ನು ಸ್ಮರಿಸಿಕೊಳ್ಳಲು ಪ್ರಾರಂಭಿಸಿದಳು. ಅವನ ಯೋಚನೆಯಲ್ಲಿ ತನ್ಮಯಳಾಗಿ ನಿಸರ್ಗದ ನಿಯಮಗಳಿಗೆ ಬದ್ಧವಾದ ಭೌತಿಕ ಶರೀರವನ್ನು ತ್ಯಾಗ ಮಾಡಿದಳು. ಸದಾ ಹರ್ಷಚಿತ್ತನಾದ ದೇವತಾಪುರುಷನಾದ ಗೋವಿಂದನು ಸಾಮಾನ್ಯ ಮನುಷ್ಯನಂತೆ ಕಾಣಿಸಿಕೊಂಡು ತನ್ನ ದಿವ್ಯ ಲೀಲೆಗಳನ್ನು ತೋರಿಸಿದನು ಮತ್ತು ಬ್ರಾಹ್ಮಣ ಪತ್ನಿಯನ್ನು ನೀಡಿ ಅವರನ್ನು ತಿಂದು ಸಂತೋಷ ಪಟ್ಟನು. ಈ ರೀತಿ ಅವನು ಸಾಮಾನ್ಯ ಜನರನ್ನು ಕೃಷ್ಣ ಪ್ರಜ್ಞೆಗೆ ಸೆಳೆದನು. ಹೀಗೆ ಯಜ್ಞ ಮಾಡಿದ ಬ್ರಾಹ್ಮಣ ಪತ್ನಿಯರು ಉದ್ಧಾರವಾದರು ಮತ್ತು ಶ್ರೀಕೃಷ್ಣವರ ಪರಮ ಭಕ್ತರಾದರು. ಹೀಗೆ ಬೃಂದಾವನದಲ್ಲಿ ಬಾಲಕೃಷ್ಣನಾಗಿ ಎಲ್ಲರ ಮನಸ್ಸನ್ನು ಶ್ರೀಕೃಷ್ಣನು ಕದ್ದಿದ್ದನು. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.